ನಮಸ್ತೆ ಸ್ನೇಹಿತರೆ, ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟ್ಯಾಪ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ಫಸ್ಟ್ ಬಂದು ನಿಮಗೆ ಸೇರುತ್ತೆ. ಬರೀ ಇವತ್ತಿನ ಲಾಗೊಳಗೆ ಏನಂತ ನೋಡೋಣ್ರಿ, ಈ ಥರ ಬಿಸಿ ಬಿಸಿ ಅನ್ನದೊಳಗೆ ಶೇಂಗಾ ಹಿಂಡಿ ಹಾಕ್ಕೊಂಡು ಅದ್ರ ಮೇಲೆ ಒಂಚೂರು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ವಾ 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 ಎಲ್ರ ಬಾಯಲ್ಲೂ ನೀರು ಬರುತ್ತಲ್ಲ. ನನ್ನ ಬಾಲಂತೂ ನೀರು ಬರ್ತಾ ಇದೆ. ಸೊ ಅದು ಶೇಂಗಾ ಹಿಂಡಿ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ವ್ಲಾಗ್ ಒಳಗೆ ಹೇಳ್ಕೊಡ್ತೀನಿ ರೀ. ಬರೀ ನಾನು ಇವತ್ತು ಏನು ಮಾಡೋದು ಅಂದರೆ, ಇವತ್ತಿನ ವ್ಲಾಗ್ ಒಳಗೆ ಶೇಂಗಾ ಹಿಂಡಿ ರೀ, ಶೇಂಗಾ ಚಟ್ನಿ, ಉತ್ತರ ಕರ್ನಾಟಕ ಹಿಂಡಿ ಅಂತಾರೆ. ಹಿಂಡಿ ಒಳಗೆ ನಾನಾ ಥರ ಬರ್ತಾವೆ ರೀ. ಶೇಂಗಾ ಹಿಂಡಿ, ಗುರಳಿ ಹಿಂಡಿ, ಅಗಸಿ ಹಿಂಡಿ, ಕೆಂಪು ಚಟ್ನಿ ಹಿಂಡಿ, ಈ ಥರ ಪುಟಾಣಿ ಹಿಂಡಿ ಅವೆಲ್ಲ ಬರ್ತಾವೆ ರೀ. ಬಟ್ ಇವತ್ತಿನ ವ್ಲಾಗ್ ಒಳಗೆ ಶೇಂಗಾ ಹಿಂಡಿ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಹಾಂ ರೀ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಟ್ಯಾಪ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ಫಸ್ಟ್ ಬಂದು ನಿಮಗೆ ಸೇರುತ್ತೆ. ಬರ್ರಿ ಅದಕ್ಕೆ ಬೇಕಾಗಿರೋ ಸಾಮಾನು ಏನೇನು ಅಂತ ನೋಡ್ಕೊಳ್ಳೋಣ ನೋಡಿರಿ. ಬೆಳ್ಳುಳ್ಳಿ ಬೇಕ್ರಿ, ಆಮೇಲೆ ಧನಿಯಾ ಬೇಕ್ರಿ, ಅಂದರೆ ಕೊತ್ತಂಬರಿ ಬೀಜ ಬೇಕ್ರಿ, ಸ್ವಲ್ಪ ಅಜ್ವಾನ್ ತೊಗೊಂಡೇನ್ರಿ, ಜೀರಿಗೆ ಸ್ವಲ್ಪ ರೀ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರೀ, ಆಮೇಲೆ ಸಕ್ಕರೆ ಸ್ವಲ್ಪ ಬೇಕ್ರಿ. ನಮ್ಮಲ್ಲಿ ಎಲ್ಲರೂ ಎಲ್ಲದಕ್ಕೂ ಸಕ್ಕರೆ ಯೂಸ್ ಮಾಡ್ತೀವಿ ರೀ. ಸೊ ಅದಕ್ಕೆ ನಾನು ಸಕ್ಕರೆ ತೊಗೊಂಡೇನ್ರಿ, ನಿಮ್ಗೆ ಬೇಡದ ಸ್ಕಿಪ್ ಮಾಡಿರಿ. ಕರಿಬೇವು ತೊಗೊಂಡೇನ್ರಿ, ಖಾರ ತೊಗೊಂಡೇನ್ರಿ, ಆಮೇಲೆ ಪುದೀನ ರೀ ಒಂದು 2-3 ಎಲೆ ಸಾಕ್ರಿ, ಅರಿಶಿನ ತೊಗೊಂಡೇನ್ರಿ. ಮತ್ತು ರೀ ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ಬೇಕ್ರಿ ಸ್ವಲ್ಪ. ಆಮೇಲೆ ಸುಹಾನ ಸಾಂಬಾರು ಈ ಮಸಾಲ ಹಾಕಿ ನೋಡ್ರಿ ನೀವು ಹೆಂಗೆ ಆಗ್ತೈತಿ ಅಂಥೇಳಿ ಹಿಂಡಿ. ಈ ಥರ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಹಾಕಿ ಶೇಂಗಾ ಹಿಂಡಿ ಮಾಡಿದ್ರಂದ್ರೆ ಪದೇ ಮಾಡ್ಕೊಂಡು ತಿಂತೀರ, ಹಂಗಾಗದ್ರಿ ಇದು ಹಿಂಡಿ. ಬರೀ ನೋಡೋಣ ಇದನ್ನೇನಿಲ್ಲ ರೀ, ಇದನ್ನು ಮಿಕ್ಸರ್ಗಳಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೇಶಿಂದ ಅದೆಲ್ಲ ಗ್ರೈಂಡಾಗಿ ಸಣ್ಣ ಮಾಡ್ಕೊಳ್ಳೋದು ನೋಡಿರಿ. ಮತ್ತು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೇಕ್ರಿ, ಅದನ್ನು ಏನು ಅನ್ನೋದು ಲಾಸ್ಟ್ ವಿಡಿಯೋ ಒಳಗೆ ಹೇಳ್ತೇನೆ ರೀ. ಈ ವಿಡಿಯೋನ ಕಂಟಿನ್ಯೂ ಫುಲ್ ನೋಡಿರಿ. ಓಕೆ, ಇದು ಎಲ್ಲನೂ ಏನೈತಲ್ರಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ಬೇಕು ನೋಡಿರಿ. ಅದಕ್ಕೆ ಮತ್ತು ರೀ ಇನ್ನೊಂದು ಹೇಳಿದನ್ನು ಮರ್ತೀನಿ ರೀ, ನಾನು ಶೇಂಗಾ ಏನೈತಲ್ರಿ ಅದು ಹುರ್ಕೋಬೇಕ್ರಿ. ಶೇಂಗಾ ಹುರಿದಿಟ್ಟಿದ್ದು ರೀ ಅವ, ಅದಕ್ಕೋಸ್ಕರ ನಾನು ಈಗ ಹುರ್ಕೊಂಡಿಲ್ರಿ. ನೀವು ಶೇಂಗಾ ಹುರ್ಕೋಬೇಕು ನೋಡಿರಿ, ಹುರ್ಕೊಂಡು ಹಾಕ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಎಲ್ಲ ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಶೇಂಗಾ ಹಿಂಡಿ ರೆಡಿ ಆಗತ್ತೆ ರೀ. ನಾನು ನಿಮ್ಗೆ ಲಾಸ್ಟ್ ಒಳಗೆ ಎಲ್ಲ ತೋರಿಸ್ತೇನೆ ರೀ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ ಇದ್ರೊಳಗೆ ಒಗ್ಗರಣೆ ಕೊಡ್ತಾರ್ರಿಪ್ಪ, ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ. ಹಾಗೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಭಾಳ ದಿನ ಬರಂಗಿಲ್ಲ ರೀ. ಅದಕ್ಕೆ ರೀ ಇಷ್ಟ ರೀ, ಏನೂ ಇಲ್ಲ ನೋಡ್ರಿ ಇದ್ರಾಗ. ಶೇಂಗಾ ಹುರ್ಕೊಂಡು ಕೇಶಿಂದ ಫಸ್ಟ್ ಸಣ್ಣ ಮಾಡ್ಕೋದ್ರಿ ಎಲ್ಲ. ಆಮೇಲೆ ಖಾರ, ಉಪ್ಪು, ಬೆಳ್ಳುಳ್ಳಿ ಮಸಾಲೆ ನಿಮ್ಗೆ ಬೇರೆ ಇನ್ನೂ ಜಾಸ್ತಿ ಟೇಸ್ಟ್ ಕೊಡಬೇಕಂದ್ರೆ ನೀವು ನಾ ಹೇಳಿದ್ನಲ್ರಿ ಆ ಥರ ಸಾಂಬಾರು ಮಸಾಲ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಅಂದರೆ ಹಿಂಡಿ ಮಾತ್ರ ಮಸ್ತಾಗತ್ತೆ ನೋಡಿರಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊರಿ. ಹಿಂಡಿ ನೋಡ್ರಿ ರೆಡಿ ಆಗತ್ತೆ, ಹಿಂಡಿ ರೆಡಿ ಆಗೈತೆ ನೋಡ್ರಿ. ಇದು ನಿಮ್ಗೆ ಇದು ಕೆಂಪು ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೋದ್ರಿ ನೀವು. ಬರೀ ನಾನು ಬಂಗಿ ಖಾರದ ಪುಡಿ ಇರ್ತೈತ್ರಲ್ಲ ಅದನ್ನು ಹಾಕಿಲ್ರಿ ನಾನು. ಅದು ಇದ್ರ ಮಸಾಲೆ ಖಾರ ಇರ್ತೈತಲ್ಲ ರೀ ಅದನ್ನು ಹಾಕೀನಿ. ನಿಮಗೆ ಬಂಗಿ ಖಾರದ ಪುಡಿ ಬೇಕಾದ್ರೆ ನೀವು ಅದನ್ನು ಹಾಕೋಬೋದು ರೀ. ನಮ್ಮಲ್ಲಿ ಅದು ಜಾಸ್ತಿ ತಿನ್ನಂಗಿಲ್ಲ ರೀ, ಅದ್ರ ಸಲುವಾಗಿ ನಾನು ಮಸಾಲೆ ಖಾರ ಹಾಕೀನಿ ನಾನು. ಇಷ್ಟ ನೋಡ್ರಿ ಇದ್ರದ. ಮತ್ತು ಇದ್ರೊಳಗೆ ನಾ ಹೇಳಿದ್ನಲ್ರಿ ಆಗಲ್ರಿ, ಇದಕ್ಕೊಂದು ಇನ್ನೊಂದು ಆ್ಯಡ್ ಮಾಡ್ಬೇಕಂದ್ರೆ ಏನು ಎಣ್ಣೆ ರೀ, ಅದು ಒಗ್ಗರಣೆದು ಹೇಳಿದ್ನಲ್ರಿ, ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಜಾಸ್ತಿ ದಿನ ಬರಂಗಿಲ್ಲ ನಾನು ಅಂತೀನಿ. ಯಾಕಂದ್ರೆ ನಾನು ಮಾಡಿ ನೋಡಿದ್ದೆ ರೀ, ಅದು ಒಂದು 10-12 ದಿನ ಅಷ್ಟೇ ಬಂತು ರೀ ಅದು. ಆಮೇಲೆ ಅದ್ರ ಮೇಲೆಲ್ಲ ಬೂಸ್ರು ಬರೋಕ್ಕೆ ಸ್ಟಾರ್ಟ್ ಆಯ್ತು ರೀ. ಅದಕ್ಕೋಸ್ಕರ ಈ ಒಗ್ಗರಣೆ ಅದು ಏನೂ ಹಾಕಂಗಿಲ್ಲ, ಯಾಕಂದ್ರೆ ಶೇಂಗಾ ಒಳಗೆ ನಾವು ಆಲ್ರೆಡಿ ಎಣ್ಣೆ ಬಿಟ್ಟಿರ್ತೈತೆ ರೀ ಅದು. ಹೀಗಾಗಿ ನಾ ಎಣ್ಣೆನೂ ಹಾಕ್ಕೊಳಂಗಿಲ್ಲ ರೀ. ಬೇಕಾದ್ರೆ ನೀವು ತಿನ್ನೋ ಮುಂದೆ ಶೇಂಗಾ ಹಿಂಡಿ ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ತಿನ್ನಿರಿ ವಿನಃ. ಬಟ್ ಆಗ ನೀವು ಎಣ್ಣೆ ಹಾಕ್ಕೊಂಡು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.